ಈ ಯದು, ತುರುವಸು, ದೃಹ್ಯು, ಆನು, ಪೂರು ಎಲ್ಲರ ವಂಶಗಳನ್ನು ಕೂಡ ಹೇಳ್ತಾ ಬರುತ್ತಾ ಪ್ರಸೇನ ಅಂತನ್ನುವ ಪ್ರಸೇನಜಿತ್, ಅವನ ಸೋದರ ಸತ್ರಾಜಿತ್. ಆ ಪ್ರಸೇನನ ಅವನು ಸ್ಯಮಂತಕ ಮಣಿಯ ಕಥೆಯನ್ನು ಹೇಳ್ತಾ ಇದ್ದಾರೆ. ಸ್ಯಮಂತಕ ಮಣಿಯನ್ನು ತನ್ನ ಕಂಠದಲ್ಲಿ ಹಾಕಿಕೊಂಡು ಅವನು ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋದಾಗ ಸಿಂಹ ಕೊಂದಿರುವ ಘಟನೆಯನ್ನು ಇಲ್ಲಿ ಉಲ್ಲೇಖ ಮಾಡಲ್ಲ, ನೇರವಾಗಿ ಜಾಂಬವಂತನೇ ಅವನನ್ನು ಕೊಲ್ತಾನೆ ಅಂತನ್ನೋದಿದೆ. ಅದರ ವಿವರಣೆ ನಾವು ಭಾಗವತದಲ್ಲಿ ಬೇರೆ ಕಡೆಯಲ್ಲಿ ನೋಡಬಹುದಾಗಿದೆ. ಅಲ್ಲಿ ಸಿಂಹ ಕೊಂದದ್ದು, ಸಿಂಹವನ್ನು ಜಾಂಬವಂತ ಕೊಂದದ್ದು. ಅಲ್ಲಿ ಜಾಂಬವತಿಯನ್ನು ಪಡೆದು ಕೃಷ್ಣ ಜಾಂಬವಂತನಿಗೆ ಅನುಗ್ರಹವನ್ನು ಮಾಡಿ ಬರ್ತಾನೆ. ಈ ಮಣಿಯನ್ನು ಕೃಷ್ಣ ಕೊಟ್ಟ ಮೇಲೆ ಅಪವಾದವನ್ನು ನಾನು ಹೊರಿಸಿದೆ ಅಂತನ್ನೋ ಪ್ರಾಯಶ್ಚಿತ್ತಕ್ಕೋಸ್ಕರ ಸತ್ರಾಜಿತ್ ರಾಜ ತನ್ನ ಮಕ್ಕಳನ್ನು ಕೊಡುತ್ತಾನೆ ಅಂತ ಇಲ್ಲಿ ಹೇಳುವಾಗ, ಆ ಸತ್ರಾಜಿತ್ ರಾಜನಿಗೆ 3 ಜನ ಹೆಣ್ಣು ಮಕ್ಕಳು ಅಂತ ಹೇಳಿದ್ದಾರೆ. ಸತ್ಯಭಾಮ, ವ್ರತಿನಿ ಮತ್ತು ಪದ್ಮಾವತಿ ಅಂತ 3 ಜನ ಹೆಣ್ಣು ಮಕ್ಕಳು. ಆ 3 ಜನ ಹೆಣ್ಣು ಮಕ್ಕಳನ್ನು ಕೂಡ ಕೃಷ್ಣನಿಗೆ ಕೊಟ್ಟಿದ್ದಾರೆ ಅಂತನ್ನೋದನ್ನು ಮತ್ಸ್ಯಪುರಾಣ ಉಲ್ಲೇಖ ಮಾಡುತ್ತೆ. ನಾವು ಭಾಗವತದಲ್ಲಿ ನೋಡುವಾಗ ಸತ್ಯಭಾಮೆಯನ್ನು ಮಾತ್ರ ಕೊಟ್ಟಿದ್ದು ಅಂತ ನೋಡ್ತೇವೆ. ಇಲ್ಲಿ ಆಗುವಾಗ 3 ಜನ ಹೆಣ್ಣು ಮಕ್ಕಳು ಸತ್ರಾಜಿತ್ ರಾಜನಿಗೆ, ಸತ್ಯಭಾಮ, ಅದೇ ರೀತಿಯಲ್ಲಿ ವ್ರತಿನಿ ಮತ್ತು ಪದ್ಮಾವತಿ ಅಂತ 3 ಜನ ಹೆಣ್ಣು ಮಕ್ಕಳು 3 ಜನರನ್ನು ಕೂಡ ಕೃಷ್ಣನಿಗೆ ಕೊಟ್ಟಿದ್ದಾರೆ ಅಂತನ್ನುವ ಪ್ರಸಂಗವನ್ನು ನಿರೂಪಣೆ ಮಾಡ್ತಾ ಪಾಂಡವರ ಉತ್ಪತ್ತಿಯನ್ನು ಧರ್ಮರಾಜನಿಂದ ಯುಧಿಷ್ಠಿರ, ಹಾಗೆ ವಾಯುದೇವರಿಂದ ಭೀಮಸೇನ ದೇವರು, ಇಂದ್ರದೇವರಿಂದ ಅರ್ಜುನ, ಅಶ್ವಿನಿ ದೇವತೆಗಳಿಂದ ನಕುಲ ಸಹದೇವರು ಹುಟ್ಟಿರುವ ಪ್ರಸಂಗವನ್ನು ನಿರೂಪಣೆ ಮಾಡಿದ್ದಾರೆ. ಈ ದೇವಕೀ ದೇವಿ ವಸುದೇವನ ಪಾಣಿಗ್ರಹಣವನ್ನು ಮಾಡಿದ್ದಾಳೆ. ಅಲ್ಲಿ ದೇವಕೀ ದೇವಿಯ ಮಕ್ಕಳ ಹೆಸರನ್ನು ಹೇಳ್ತಾ ಇದ್ದಾರೆ. ಯಾರು ಮಕ್ಕಳು? ಆ ಭಾಗವತದಲ್ಲಿ ಕೀರ್ತಿಮಂತಂ ಪ್ರಥಮಜಂ ಅಂತ ಒಂದು ಹೆಸರನ್ನು ಭಾಗವತ ಉಲ್ಲೇಖ ಮಾಡುತ್ತೆ. ಕೀರ್ತಿಮಾನ್ ಅಂತ ಮೊದಲನೇ ಮಗನಿಗೆ ಹೆಸರು ಅಂತ. ಇಲ್ಲಿ 6 ಜನ ಮಕ್ಕಳ ಹೆಸರನ್ನು ಕೂಡ ಮತ್ಸ್ಯಪುರಾಣ ತಿಳಿಸಿಕೊಡ್ತಾ ಇದೆ. ಸುಷೇಣ ಕೀರ್ತಿಮಾನ್, ಸುಷೇಣ ಉದಾರ ಭದ್ರಸೇನ, ಸುಷೇಣ ಉದಾರ, ಭದ್ರಸೇನ, ಭದ್ರವಾಸ, ಭದ್ರವಿದೇಹ ಅಂತ ಈ 6 ಜನ. 6 ಜನರನ್ನು ಕೂಡ ಕಂಸ ಕೊಂದಿದ್ದಾನೆ. ಕಂಸ ಅವ್ರು ಯಾಕೆ ಹುಟ್ಟಿದ್ರು, ಯಾಕೆ ಕಂಸ ಕೊಂದ, ಇದನ್ನೆಲ್ಲವನ್ನು ಕೂಡ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಅದಕ್ಕೆ ಉತ್ತರವನ್ನು ನೀಡಿದ್ದಾರೆ. ಮರೀಚಿಜಾಹ ಷಣ್ಮನಯೋ ಬಭೂವಿರೆ ಅಂತ ಮರೀಚಿ ಋಷಿಗಳ ಮಕ್ಕಳು ಅವರು ಮಾಡಿದ ಕರ್ಮದಿಂದ ಅವರು ಹೀಗೆ ಹುಟ್ಟಿ ಮರಣವನ್ನು ಹೊಂದಿದ್ದಾರೆ ಅಂತ. ಅದಾದ ಮೇಲೆ ಪೂರ್ವ ಕೃಷ್ಣ ಪ್ರಜಾಪತಿ ಅಂತ ಕೃಷ್ಣಾವತಾರವನ್ನು ಹೇಳಿ ಅನುಜಾತ್ವಭವತ್ ಕೃಷ್ಣಾತ್ ಸುಭದ್ರಾ ಭದ್ರಭಾಷಿಣಿ, ಇದು ಬೇರೆ ಕಡೆ ಸಿಗಲ್ಲ, ಇಲ್ಲಿ ಅದನ್ನು ಹೇಳ್ತಾ ಇದ್ದಾರೆ. ಕೃಷ್ಣನ ತಂಗಿ ಸುಭದ್ರಾ, ಕೃಷ್ಣನ ತಂಗಿ ಸುಭದ್ರಾ ಅಂತನ್ನೋ ಮಾತಿದೆ. ತಂಗಿಯನ್ನು ಅರ್ಜುನನಿಗೆ ಕೊಟ್ಟು ಮದುವೆ ಮಾಡಿದ್ದು ಕೃಷ್ಣ. ಅದರಲ್ಲಿ ಅರ್ಜುನ ಸುಭದ್ರೆಯನ್ನು ಅಪಹಾರ ಮಾಡಿದ ಸನ್ನಿವೇಶ, ಅದೆಲ್ಲ ಕಥೆಗಳೆಲ್ಲ ಪ್ರಸಿದ್ಧ ಆಗಿವೆ. ಆದರೆ ಸುಭದ್ರೆ ಹುಟ್ಟಿದ ಉಲ್ಲೇಖವನ್ನು ಬೇರೆ ಕಡೆಯಲ್ಲಿ ನಾವು ನೋಡಲ್ಲ. ಇಲ್ಲಿ ಇದೇ ಸಂದರ್ಭದಲ್ಲಿ ಸುಭದ್ರೆ ಹುಟ್ಟಿದ ಪ್ರಸಂಗವನ್ನು ಕೂಡ ನಿರೂಪಿಸ್ತಾ ಇದ್ದಾರೆ. ಕೃಷ್ಣಾವತಾರದ ನಂತರದಲ್ಲಿ ಸುಭದ್ರೆ ಅವಳು ಹುಟ್ಟಿದ್ದಾಳೆ, ಭದ್ರಭಾಷಿಣಿ, ಒಳ್ಳೆಯ ಮಾತುಗಳನ್ನು ಆಡುವಂತಹ ಸುಭದ್ರೆ ಹುಟ್ಟಿದ್ದಾಳೆ ಅಂತ ಹೀಗೆ ಅದನ್ನೆಲ್ಲವನ್ನು ಕೂಡ ತಿಳಿಸಿದ್ದಾರೆ. ಹೀಗೆ ಸೂರ್ಯವಂಶ ಚಂದ್ರವಂಶದ ರಾಜರ ಅನೇಕ ಕಥೆಗಳನ್ನು, ಘಟನೆಗಳನ್ನು, ಅದನ್ನೆಲ್ಲವನ್ನೂ ಕೂಡ ವಿಸ್ತೃತವಾಗಿ ಮತ್ಸ್ಯಪುರಾಣ ನಮಗೆ ತಿಳಿಸುತ್ತೆ. ಹೀಗೆ ಹೇಳ್ತಾ ಈ ಸಂದರ್ಭದಲ್ಲಿ ವೈವಸ್ವತಮನು ಆ ಪರಮಾತ್ಮನ ಬಳಿಯಲ್ಲಿ ಅನೇಕ ಜಿಜ್ಞಾಸೆಗಳನ್ನು ಮುಂದಿಡ್ತಾ ಕರ್ಮದ ಬಗ್ಗೆ ಕೇಳ್ತಾ ಇದ್ದಾನೆ. ಕರ್ಮ ಯೋಗ ಅಂತಂದರೆ ಏನು, ಅದು ಯೋಗ ಅಂತ ಆಗೋದು ಹೇಗೆ ಅಂತೆಲ್ಲ ಕೇಳ್ತಾನೆ. ಯೋಗ ಅಂತಂದರೆ ಉಪಾಯ. ಗೀತೆಯಲ್ಲಿ ಕೃಷ್ಣ ಜ್ಞಾನ ಯೋಗ, ಕರ್ಮ ಯೋಗ, ಭಕ್ತಿ ಯೋಗ ಅಂತ ಹೇಳಿದ್ದಾನೆ. ಯೋಗ ಅನ್ನೋ ಶಬ್ದಕ್ಕೆ ನಾವು ತಿಳಿದದ್ದು ಯೋಗ ಅಂತಂದರೆ ಆಸನಗಳು, ಕೈಕಾಲು ಆಡಿಸೋದು, ಇದು ಮಾತ್ರ ಯೋಗ ಅಂತ ನಾವು ಭಾವಿಸಿದ್ದೆ. ಅದು ಯೋಗದ ಒಂದು ಅಂಗ ಮಾತ್ರ. ಅದು ಆಸನ ಅನ್ನೋದು ಯೋಗದ ಒಂದು ಅಂಗ.
ಯೋಗ ಅನ್ನೋ ಶಬ್ದಕ್ಕೆ ಉಪಾಯ ಅಂತ ಅರ್ಥ. ಕರ್ಮಯೋಗ, ಭಕ್ತಿ ಯೋಗ, ಜ್ಞಾನ ಯೋಗ ಅಂತಂದ್ರೆ ಏನು ಅಂದರೆ ದೇವರನ್ನು ಹೊಂದೋದಕ್ಕೆ ಇರುವಂತಹ ಮಾರ್ಗ, ಉಪಾಯ. ಕರ್ಮಯೋಗ ಅಂತಂದರೆ ದೇವರನ್ನು ಹೊಂದೋದಕ್ಕೆ ಇರುವಂತಹ ಕರ್ಮದ ದಾರಿ. ಜ್ಞಾನಯೋಗ ಅಂದರೆ ದೇವರನ್ನು ಹೊಂದೋದಕ್ಕಿರುವಂತಹ ಜ್ಞಾನದ ದಾರಿ. ಹಾಗೆ ದೇವರನ್ನು ಹೊಂದೋದಕ್ಕೆ ಭಕ್ತಿಯ ದಾರಿ ಅಂತ ಹೀಗೆ ಜ್ಞಾನಯೋಗ, ಕರ್ಮಯೋಗ, ಭಕ್ತಿಯೋಗ ಅಂತ ಇದೆ. ಈ ಕರ್ಮಯೋಗದ ಕುರಿತಾಗಿ ಇಲ್ಲಿ ಅನೇಕ ಜಿಜ್ಞಾಸೆಗಳನ್ನು ಮುಂದಿಟ್ಟಾಗ ಆವಾಗ ಮತ್ಸ್ಯ ರೂಪಿಯಾದ ಪರಮಾತ್ಮ ಅದರ ಬಗ್ಗೆ ಹೇಳ್ತಾನೆ. ಕರ್ಮಯೋಗೋದ್ಭವಂ ಜ್ಞಾನಂ ತಸ್ಮಾತ್ ತತ್ ಪರಮಂ ಪದಂ ಕರ್ಮ ಜ್ಞಾನೋದ್ಭವಂ ಬ್ರಹ್ಮ ನ ಚ ಜ್ಞಾನಂ ಅಕರ್ಮಣಃ. ಬಹಳ ಮಹತ್ವದ ಮಾತನ್ನು ಹೇಳ್ತಾನೆ. ನಮಗೆ ತುಂಬ ಗೊಂದಲಗಳು, ನಾವು ಕರ್ಮಯೋಗಿಗಳಾಗಬೇಕು, ಜ್ಞಾನಯೋಗಿಗಳಾಗಬೇಕು, ಏನಾಗಬೇಕು ಅಂತ. ಕೃಷ್ಣ ಗೀತೆಯಲ್ಲಿ ಹೇಳಿದ್ದಾನೆ ಕರ್ಮ ಯೋಗ, ಜ್ಞಾನಯೋಗ ಅಂತ. ಕರ್ಮಯೋಗ ಅಂದರೆ ಕೇವಲ ಕರ್ಮಾನುಷ್ಠಾನ ಮಾಡುವವರು, ಹಾಗರ್ಥ ಅಲ್ಲ. ಜ್ಞಾನಯೋಗಿಗಳು ಅಂದರೆ ಕರ್ಮಾನುಷ್ಠಾನ ಮಾಡದೇನೆ ಕೇವಲ ಜ್ಞಾನದ ಕಡೆಗೆ ದೃಷ್ಟಿಯನ್ನು ಹಾಯಿಸ್ತಾ ಇರೋರು, ಹಾಗರ್ಥ ಅಲ್ಲ. ಕರ್ಮ ಅಂತಂದರೆ ಮಾಡುವ ಅನುಷ್ಠಾನಗಳು, ತಿಳುವಳಿಕೆಯಿಂದ ಮಾಡುವ ಅನುಷ್ಠಾನಗಳನ್ನೇ ಕರ್ಮ ಅಂತ ಹೇಳೋದು. ಜ್ಞಾನ ಇಲ್ಲದೇನೆ ಕರ್ಮ ಇಲ್ಲವೇ ಇಲ್ಲ. ತಿಳಿದು ಮಾಡಿದರೇನೆ. ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ ಅಂತ ಉಪನಿಷತ್ತು ಹೇಳುತ್ತೆ. ವಿದ್ಯೆಯ ತಿಳಿದು ಮಾಡಬೇಕು, ತಿಳಿದು ಮಾಡಿದಾಗ ಮಾತ್ರ ಅದು ಫಲದಾಯಕ ಆಗತ್ತೆ. ಹೀಗಾಗಿ ಕರ್ಮಯೋಗ ಅಂತಂದರೆ ತಿಳಿದು ಮಾಡುವ ಅನುಷ್ಠಾನವನ್ನು ಕರ್ಮ ಅಂತ ಹೇಳ್ತಾರೆ. ಕರ್ಮ ಇಲ್ಲದೇನೆ ಜ್ಞಾನ ಇಲ್ಲ ಅಂತ. ಜ್ಞಾನ ಅಂತಂದರೆ ಅಪರೋಕ್ಷ ಜ್ಞಾನ, ಭಗವಂತನ ಸಾಕ್ಷಾತ್ಕಾರ. ಭಗವಂತನ ಸಾಕ್ಷಾತ್ಕಾರದ ಬಗ್ಗೆ ಚೆನ್ನಾಗಿ ಹೇಳಿದವರು ಅಂದರೆ ಮಧ್ವಾಚಾರ್ಯರೊಬ್ಬರೇ. ಮಧ್ವಾಚಾರ್ಯರು ಮಾತ್ರ ಅದನ್ನು ಸ್ಪಷ್ಟವಾಗಿ ನಿರೂಪಣೆ ಮಾಡಿದವರು. ಉಳಿದವರ ಮತಗಳನ್ನು ಗಮನಿಸಿದರೆ ಬ್ರಹ್ಮನ ಸಾಕ್ಷಾತ್ಕಾರ ಆದ ಮೇಲೆ ಸಂಸಾರವೇ ಇಲ್ಲ. ಆದ್ದರಿಂದ ಸಾಕ್ಷಾತ್ಕಾರದ ಬಗ್ಗೆ ಸ್ಪಷ್ಟವಾದ ಕಲ್ಪನೆಯನ್ನು ಕೊಟ್ಟವರು ಮಧ್ವಾಚಾರ್ಯರು ಮಾತ್ರ. ಅವರು ಹೇಳ್ತಾರೆ, ನಾನು ದೇವರನ್ನು ನೋಡಿದ್ದೇನೆ, ನೀವು ಬನ್ನಿ, ನಿಮಗೂ ದೇವರನ್ನು ತೋರಿಸ್ತೇನೆ. ಇದನ್ನು ಹೇಳಿದವರು ಮಧ್ವಾಚಾರ್ಯರೊಬ್ಬರೇ. ಆ ದಾರಿಯಲ್ಲಿ ಬಂದವರು ಅನೇಕ ಜನ ಭಗವಂತನ ಸಾಕ್ಷಾತ್ಕಾರ ಮಾಡಿದವರು ಕೂಡ ಇದ್ದಾರೆ. ವಿಜಯದಾಸರು, ಕನಕದಾಸರು, ಪುರಂದರದಾಸರು, ಅದೇ ರೀತಿಯಲ್ಲಿ ವಾದಿರಾಜರು, ಟೀಕಾಕೃತ್ಪಾದರು, ವ್ಯಾಸರಾಜರು, ಶ್ರೀಪಾದರಾಜರು, ಎಷ್ಟು ಜನ ಇದ್ದಾರೆ. ಅಪರೋಕ್ಷೀಕೃತ ಶ್ರೀಶಃ ಅಂತ ರಾಯರ ಸ್ತೋತ್ರದಲ್ಲೇ ಇದೆ, ದೇವರನ್ನು ನೋಡಿದ ಮಹಾನುಭಾವರು ಇವರು ಅಂತ. ಹಾಗೆ ಇದು ಈ ಜ್ಞಾನ ಅಂದರೆ ಅಪರೋಕ್ಷ ಜ್ಞಾನ, ಭಗವಂತನ ಸಾಕ್ಷಾತ್ಕಾರ. ಭಗವಂತನ ಸಾಕ್ಷಾತ್ಕಾರಕ್ಕೆ ಅತ್ಯಂತ ಯೋಗ್ಯವಾದ ಉಪಾಯ ಅಂತಂದರೆ ಕರ್ಮ. ಕರ್ಮಯೋಗ ಉದ್ಭವಂ ಜ್ಞಾನಂ. ಮತ್ಸ್ಯ ಹೇಳ್ತಾ ಇದ್ದಾನೆ, ಕರ್ಮಯೋಗದಿಂದ ಜ್ಞಾನ ಹುಟ್ಟತ್ತೆ. ತಸ್ಮಾತ್ ತತ್ ಪರಮಂ ಪದಂ. ಆದ್ದರಿಂದ ಈ ಕರ್ಮ ಏನಿದೆ ಅದು ನಮ್ಮನ್ನು ಆ ಗುರಿಯನ್ನು ತಲುಪಿಸುವಂಥದ್ದು. ಯಾಕೆ ಅಂತಂದರೆ ಕರ್ಮಜ್ಞಾನ ಉದ್ಭವಂ ಬ್ರಹ್ಮ. ಕರ್ಮಜ್ಞಾನಗಳಿಂದ ನಾವು ಬ್ರಹ್ಮನನ್ನು ಹೊಂದಲಿಕ್ಕೆ ಸಾಧ್ಯ. ನಚ ಜ್ಞಾನಂ ಅಕರ್ಮಣಃ. ಯಾರು ಕರ್ಮಾನುಷ್ಠಾನವನ್ನೇ ಮಾಡೋದಿಲ್ಲ ಅವನಿಗೆ ಜ್ಞಾನಕ್ಕೆ ಅಧಿಕಾರವೇ ಇಲ್ಲ. ನಚ ಜ್ಞಾನಂ ಅಕರ್ಮಣಃ. ಮಧ್ವಾಚಾರ್ಯರು ಹೇಳ್ತಾರೆ, ತ್ರೈಲೋಕ್ಯ ಉದ್ಧರಣ ಕ್ಷಮ ಅತೀತ ಅನಾಗತ ಜ್ಞಾನಿ ತ್ರೈಲೋಕ್ಯೋದ್ಧರಣ ಕ್ಷಮ ಏತಾದೃಶೋಪಿ ನಾಚಾರಂ ಶ್ರೌತಂ ಸ್ಮಾರ್ತಂ ಪರಿತ್ಯಜೇತ್. ಯಾರೋ ಕೆಲವರಿಗೆ ಒಂದು ಭಾವನೆ ಇದೆ, ಜ್ಞಾನ ಇದ್ದರೆ ಸಾಕು, ಕರ್ಮ ಯಾಕೆ ಬೇಕು, ಜ್ಞಾನವನ್ನು ಪಡೆದರೆ ಸಾಕು, ನಮಗೆ ಕರ್ಮ ಬೇಕಾಗಿಲ್ಲ ಅಂತ. ಮಧ್ವಾಚಾರ್ಯರು ಹಾಗೆ ಹೇಳಲ್ಲ. ಮಧ್ವಾಚಾರ್ಯ ಏನು ಹೇಳ್ತಾರೆ, ಯಾರಿಗೆ ಜ್ಞಾನ ಅಂತಂದರೆ ಬರೀ ಪುಸ್ತಕದ ಜ್ಞಾನ ಅಲ್ಲ, ಅವನಿಗೆ ಸಕಲ ಜ್ಞಾನ ಇದೆ. ಅತೀತಾನಾಗತ ಜ್ಞಾನಿ, ಹಿಂದೆ ಆದದ್ದು ಮುಂದೆ ಆಗೋದು ಎಲ್ಲವನ್ನೂ ಕೂಡ ಯಾರು ಹಾಗೆ ತಿಳಿತಾ ಇದ್ದಾನೆ, ಎಲ್ಲವನ್ನೂ ಕೂಡ ಸಾಕ್ಷಾತ್ಕರಿಸಿಕೊಂಡಿದ್ದಾನೆ, ಅವನು ಕಾಲಿಟ್ಟರೆ ಸಾಕು ಅದೆಲ್ಲ ಮಂಗಳಾಗಿ ಹೋಗುತ್ತೆ, ಪವಿತ್ರ ಆಗಿ ಹೋಗುತ್ತೆ, ಅಷ್ಟು ಪಾವಿತ್ರ್ಯವನ್ನು ಹೊಂದಿದ್ದಾನೆ, ತಪಸ್ವಿಯಾಗಿದ್ದಾನೆ. ಅಂಥವನೂ ಕೂಡ ಶ್ರುತಿವಿಹಿತವಾದ ಸ್ಮೃತಿವಿಹಿತವಾದ ಕರ್ಮಾನುಷ್ಠಾನವನ್ನು ಬಿಡುವಂತಿಲ್ಲ. ಏತಾದೃಶೋಪಿ ನ ಪರಿತ್ಯಜೇತ್ ಶ್ರೌತಂ ಸ್ಮಾರ್ತಂ ನ ಪರಿತ್ಯಜೇತ್. ಶ್ರುತಿ ಸ್ಮೃತಿ ವಿಹಿತವಾದ ಕರ್ಮಗಳನ್ನು ಪರಿತ್ಯಾಗ ಮಾಡಬಾರದು ಅಂತ ಮಧ್ವಾಚಾರ್ಯರು ಆದೇಶಿಸ್ತಾರೆ.
ಈ ಕರ್ಮ ಜ್ಞಾನಗಳಿಂದ ಅದರ ಫಲವಾಗಿ ನಮಗೆ ಪರಮಾತ್ಮ ಸಿಗ್ತಾನೆ. ಜ್ಞಾನ ಬರಬೇಕು ಅಂತಾದರೆ ಕರ್ಮಾನುಷ್ಠಾನ ಮಾಡಿದರೆ ಮಾತ್ರ ಸಿಗತ್ತೆ. ಏನದು ಕರ್ಮ? ಮೊದಲಿಗೆ ಆತ್ಮಗುಣಗಳನ್ನು ಮತ್ಸ್ಯ ಹೇಳುತ್ತಾನೆ. ಈ ಆತ್ಮಗುಣಗಳನ್ನು ಮೊದಲು ಸಂಪಾದನೆ ಮಾಡಿಕೊಳ್ಳಬೇಕು. ಅಷ್ಟೌ ಆತ್ಮಗುಣಾ ತಸ್ಮಿನ್ ಪ್ರಧಾನತ್ವೇನ ಸಂಸ್ಥಿತಾ. ಏನದು ಆತ್ಮಗುಣ? ಇದನ್ನು ಕರ್ಮ ಅಂತ ಮತ್ಸ್ಯ ಹೇಳ್ತಾ ಇದ್ದಾನೆ. ಇದು ಯಾವುದೋ ಒಂದು ವರ್ಣದವರಿಗೆ, ಬ್ರಾಹ್ಮಣನಿಗೋ ಕ್ಷತ್ರಿಯನಿಗೋ ಹಾಗೆ ಮೀಸಲಾದದ್ದಲ್ಲ. ಬ್ರಹ್ಮಚಾರಿಗೋ ಕ್ಷತ್ರಿಯನಿಗೋ, ಅದು ಬ್ರಹ್ಮಚಾರಿಗೋ ಗೃಹಸ್ಥನಿಗೋ ಹಾಗೆ ಒಂದು ಆಶ್ರಮದವರಿಗೆ ಮೀಸಲಾಗಿರುವಂಥದ್ದಲ್ಲ. ಎಲ್ಲ ಮಾನವರಿಗೆ, ಎಲ್ಲರಿಗೂ ಕೂಡ ಸಂಬಂಧಪಟ್ಟಿರುವಂತಹ ಧರ್ಮಗಳು, ಅದನ್ನು ಕರ್ಮ ಅಂತ ಹೇಳ್ತಾ ಇದ್ದಾರೆ. ಯಾವುದದು ಅಂತಂದರೆ ಆತ್ಮಗುಣಗಳು. ದಯಾ ಸರ್ವೇಷು ಭೂತೇಷು, ಎಲ್ಲ ಪ್ರಾಣಿಗಳಲ್ಲಿ ದಯೆ. ಕ್ಷಾಂತಿ ಆತುರಸ್ಯ ರಕ್ಷಾ, ಯಾರು ಕಷ್ಟದಲ್ಲಿದ್ದಾನೆ ಅವನ ರಕ್ಷಣೆ. ಅನಸೂಯ ತಥಾ ಲೋಕಿ, ಇನ್ನೊಬ್ಬರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡದೇ ಇರೋದು. ಅಂತರ್ಬಹಿ ಶೌಚಂ, ಒಳಗೆ ಹೊರಗೆ ಶುದ್ಧಿ, ಇದನ್ನು ಕರ್ಮ ಅಂತ ಹೇಳ್ತಾ ಇದ್ದಾರೆ. ನಚ ದ್ರವ್ಯೇಶು ಕಾರ್ಪಣ್ಯಂ, ಸಂಪತ್ತಿನಲ್ಲಿ ವ್ಯಾಮೋಹ ಇಲ್ಲದೇ ಇರುವಿಕೆ. ಅದೇ ರೀತಿಯಲ್ಲಿ ಕೊಡಬೇಕು ಅಂತಂದಾಗ ಯಾಕೆಷ್ಟು ಕೊಡಬೇಕು ಅಂತ ಕಾರ್ಪಣ್ಯ, ಕೃಪಣತೆ ಅದಿರಬಾರದು. ದುಃಖಿತರಾದವರಿಗೆ ಕೊಡುಗೆಯಾಗಬೇಕು, ಅವರಿಗೆ ಕಷ್ಟ ಇದ್ದಾಗ ಅದನ್ನು ಕೊಡಬೇಕು. ತಥಾ ಅಸ್ಪೃಹ ಪರದ್ರವ್ಯೇ ಪರಸ್ತ್ರೀಷು ಚ ಸರ್ವದಾ, ಇನ್ನೊಬ್ಬರ ಸಂಪತ್ತಿನಲ್ಲಿ, ಇನ್ನೊಬ್ಬರ ಸೊತ್ತಿನಲ್ಲಿ ಆಸೆ ಇಲ್ಲದೇ ಇರುವಿಕೆ, ಇದನ್ನು ಆತ್ಮಗುಣ ಅಂತ ಕರೀತಾ ಇದ್ದಾರೆ. ಹಾಗೆ ಇದರ ಜೊತೆಯಲ್ಲಿ ಮಾಡಬೇಕಾದದ್ದೇನು? ನಿತ್ಯವೂ ಕೂಡ ದೇವಯಜ್ಞ, ಪಿತೃಯಜ್ಞ, ಮನುಷ್ಯಯಜ್ಞ, ಭೂತಯಜ್ಞ, ಋಷಿಯಜ್ಞ, ಇಷ್ಟು ಯಜ್ಞಗಳನ್ನು ನಿತ್ಯ ಮಾಡಬೇಕು. ಪಂಚಯಜ್ಞಗಳನ್ನು ನಿತ್ಯವೂ ಕೂಡ ಮಾಡಲೇಬೇಕು ಅಂತ ಮತ್ಸ್ಯ ಹೇಳ್ತಾ ಇದ್ದಾನೆ. ಏನದು?